ಕಲಬುರಗಿಯಲ್ಲಿ ಮುಂದುವರೆದಂತಹ ರೈತರ ಪ್ರತಿಭಟನೆ. ತೊಗರಿ ಬೆಳೆಗೆ ಪರಿಹಾರ ಕೊಡಿ ಅಂತೇಳಿ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರೈತರು ನಾನಾ ಭಾಗದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮುಂದುವರೆದಿದೆ. ಅದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ನೆಟೆ ರೋಗದಿಂದ ಹಾಳಾದ ತೊಗರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇರೋದು. ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಬನ್ನೂರ್ ಪ್ರತಿಭಟನಾ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಡು ಬನ್ನಿ. ತೊಗರಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ರೈತರು ಕೈಗೊಂಡಂತಹ ಹೋರಾಟ ಇವತ್ತು ಎರಡನೇ ದಿನ ಮುಗಿಯೋಕೆ ಬಂದಿರುವಂತದ್ದು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ರೈತರು ತಮ್ಮ ಎತ್ತಿನ ಬಂಡಿ ಟ್ರ್ಯಾಕ್ಟರ್ನೊಂದಿಗೆ ಆಗಮಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ರಾತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲೇ ಊಟ ಮಾಡಿ ಮತ್ತೆ ಅವರ ಹೋರಾಟ ಕೂಡ ಮುಂದುವರಿತಾ ಇರುವಂತದ್ದು. ಹಾಗಾಗಿ ತಮ್ಮ ಎತ್ತುಗಳಿಗೂ ಕೂಡ ಇಲ್ಲಿ ಮೇವನ್ನ ಹಾಕಿರುವಂತದ್ದು, ಅವುಗಳಿಗೂ ಕೂಡ ಮೇವು ಹಾಕಿ ಇಲ್ಲೇ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಎಲ್ಲಿವರೆಗೂ ಕೂಡ ಏನು ಈ ಒಂದು ಪರಿಹಾರ ಘೋಷಣೆ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ನಿರಂತರವಾಗಿ ಈ ಹೋರಾಟವನ್ನ ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಇಲ್ಲೂ ಸಾಕಷ್ಟು ರೈತರು ಕೂಡ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಈಗ ಊಟವನ್ನ ಮಾಡಿ ಮತ್ತೆ ಅವರ ಹೋರಾಟವನ್ನ ಮುಂದುವರಿಸ್ತಾ ಇರುವಂತದ್ದು. ನಾನು ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎರಡನೇ ದಿನ ಮುಗಿಯೋಕ್ ಬಂತು ನಿಮ್ಮ ಹೋರಾಟ ಆಗಿ. ಏನಾದರೂ ಪರಿಹಾರದ ಭರವಸೆ ಸರ್ಕಾರ ಕಡೆಯಿಂದ ಏನಾದರೂ ಮಾತುಕತೆ? ಯಾವುದೇ ಮಾತುಕತೆ ಇಲ್ಲಿವರೆಗೆ ಆಗಿಲ್ಲ ಸರ್. ನಾವು ನಾಳೆವರೆಗೆ ಅವರಿಗೆ ಗಡುವು ಕೊಟ್ಟಿದ್ದೀವಿ. 7ನೇ ತಾರೀಕು ಬಜೆಟ್ ಇದೆ, ಏನಾದರೂ ಮಾಡಬಹುದು ಅಂತೇಳಿ ಆಶಾಭಾವನೆಯಿಂದ ವ್ಯಕ್ತಪಡಿಸಿದ್ದೀವಿ. ಒಂದು ವೇಳೆ ನಾಳೆ ಬಜೆಟ್ನಲ್ಲಿ ಅವರು ಏನಾದರೂ ಕೂಡ ಸೂಕ್ತ ನಿರ್ಧಾರ ತೆಗೆದುಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ ಮಾಡಬೇಕೆನ್ನುವಂತ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಅದು ಯಾವ ರೀತಿ ಅಂದ್ರೆ, ಈ ಕಲಬುರಗಿ ಜಿಲ್ಲೆಯಲ್ಲಿ 10ನೇ ತಾರೀಕಿನ ದಿವಸ ಬಂದ್ ಕರೆ ಕೊಡು ಮಾಡಬೇಕನ್ನುವಂತ ಒಂದು ಚರ್ಚೆಯನ್ನು ಕೂಡ ಮಾಡಿಕೊಂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತ ಪೂರ್ವ ತಯಾರಿಯನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ. 10ನೇ ತಾರೀಕಿನ ದಿವಸ ಎಲ್ಲ ರೈತರು, ವರ್ತಕರು, ಆಮೇಲೆ ತೊಗರಿ ಬೆಳೆ ಅಂದ್ರ ಇವತ್ತಿನ ದಿವಸ ತೊಗರಿ ಬೆಳೆಗೆ ಕೇವಲ ಬರೀ ರೈತಗಷ್ಟೇ ಸಂಬಂಧ ಇಲ್ಲ. ಎಪಿಎಂಸಿ ಮತ್ತು ದಾಲ್ ಮಿಲ್ ಅಸೋಸಿಯೇಷನ್, ಬಟ್ಟಿ ದುಕಾನ, ಕಿರಾಣ ದುಕಾನ, ಬಂಗಾರ ದುಕಾನ, ಹಲವಾರು ಇವತ್ತಿನ ದಿವಸ ಪೂರಕವಾದಂತಹ ಆರ್ಥಿಕ ವಹಿವಾಟುಗಳು ಇವತ್ತಿನ ದಿವಸ ತೊಗರಿ ಬೆಳೆ ಮೇಲೆ ಡಿಪೆಂಡ್ ಆಗಿವ. ಎಲ್ಲ ವರ್ತಕರು ಇವತ್ತಿನ ದಿವಸ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಇಲ್ಲಿನ ರೈತ ಮುಖಂಡರು ಹೇಳ್ತಾ ಇರುವಂತದ್ದು. ನಾಳೆ ಸಂಜೆ ಒಳಗಾಗಿ ಒಂದು ವೇಳೆ ಪರಿಹಾರ ಘೋಷಣೆ ಮಾಡದೆ ಹೋದ್ರೆ ಮುಂದೆ ಅಂದ್ರೆ ಮಾರ್ಚ್ 10ರಂದು ಕಲಬುರಗಿ ಬಂದ್ ಮಾಡುವಂತ ಒಂದು ಎಚ್ಚರಿಕೆ ಸಂದೇಶ ಕೂಡ ಇದೀಗ ರೈತ ಹೋರಾಟಗಾರರು ನೀಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯಲ್ಲಿ ಮುಂದುವರೆದಂತಹ ರೈತರ ಪ್ರತಿಭಟನೆ. ತೊಗರಿ ಬೆಳೆಗೆ ಪರಿಹಾರ ಕೊಡಿ ಅಂತೇಳಿ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರೈತರು ನಾನಾ ಭಾಗದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮುಂದುವರೆದಿದೆ. ಅದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ನೆಟೆ ರೋಗದಿಂದ ಹಾಳಾದ ತೊಗರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇರೋದು. ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಬನ್ನೂರ್ ಪ್ರತಿಭಟನಾ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಡು ಬನ್ನಿ. ತೊಗರಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ರೈತರು ಕೈಗೊಂಡಂತಹ ಹೋರಾಟ ಇವತ್ತು ಎರಡನೇ ದಿನ ಮುಗಿಯೋಕೆ ಬಂದಿರುವಂತದ್ದು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ರೈತರು ತಮ್ಮ ಎತ್ತಿನ ಬಂಡಿ ಟ್ರ್ಯಾಕ್ಟರ್ನೊಂದಿಗೆ ಆಗಮಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ರಾತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲೇ ಊಟ ಮಾಡಿ ಮತ್ತೆ ಅವರ ಹೋರಾಟ ಕೂಡ ಮುಂದುವರಿತಾ ಇರುವಂತದ್ದು. ಹಾಗಾಗಿ ತಮ್ಮ ಎತ್ತುಗಳಿಗೂ ಕೂಡ ಇಲ್ಲಿ ಮೇವನ್ನ ಹಾಕಿರುವಂತದ್ದು, ಅವುಗಳಿಗೂ ಕೂಡ ಮೇವು ಹಾಕಿ ಇಲ್ಲೇ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಎಲ್ಲಿವರೆಗೂ ಕೂಡ ಏನು ಈ ಒಂದು ಪರಿಹಾರ ಘೋಷಣೆ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ನಿರಂತರವಾಗಿ ಈ ಹೋರಾಟವನ್ನ ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಇಲ್ಲೂ ಸಾಕಷ್ಟು ರೈತರು ಕೂಡ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಈಗ ಊಟವನ್ನ ಮಾಡಿ ಮತ್ತೆ ಅವರ ಹೋರಾಟವನ್ನ ಮುಂದುವರಿಸ್ತಾ ಇರುವಂತದ್ದು. ನಾನು ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎರಡನೇ ದಿನ ಮುಗಿಯೋಕ್ ಬಂತು ನಿಮ್ಮ ಹೋರಾಟ ಆಗಿ. ಏನಾದರೂ ಪರಿಹಾರದ ಭರವಸೆ ಸರ್ಕಾರ ಕಡೆಯಿಂದ ಏನಾದರೂ ಮಾತುಕತೆ? ಯಾವುದೇ ಮಾತುಕತೆ ಇಲ್ಲಿವರೆಗೆ ಆಗಿಲ್ಲ ಸರ್. ನಾವು ನಾಳೆವರೆಗೆ ಅವರಿಗೆ ಗಡುವು ಕೊಟ್ಟಿದ್ದೀವಿ. 7ನೇ ತಾರೀಕು ಬಜೆಟ್ ಇದೆ, ಏನಾದರೂ ಮಾಡಬಹುದು ಅಂತೇಳಿ ಆಶಾಭಾವನೆಯಿಂದ ವ್ಯಕ್ತಪಡಿಸಿದ್ದೀವಿ. ಒಂದು ವೇಳೆ ನಾಳೆ ಬಜೆಟ್ನಲ್ಲಿ ಅವರು ಏನಾದರೂ ಕೂಡ ಸೂಕ್ತ ನಿರ್ಧಾರ ತೆಗೆದುಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ ಮಾಡಬೇಕೆನ್ನುವಂತ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಅದು ಯಾವ ರೀತಿ ಅಂದ್ರೆ, ಈ ಕಲಬುರಗಿ ಜಿಲ್ಲೆಯಲ್ಲಿ 10ನೇ ತಾರೀಕಿನ ದಿವಸ
ಬಂದ್ ಕರೆ ಕೊಡು ಮಾಡಬೇಕನ್ನುವಂತ ಒಂದು ಚರ್ಚೆನೂ ಕೂಡ ಮಾಡ್ಕೊಂಡಿದೀವಿ. ಅದಕ್ಕೆ ಸಂಬಂಧಪಟ್ಟಂತ ಪೂರ್ವ ತಯಾರಿನೂ ಕೂಡ ನಾವು ಮಾಡ್ಕೊಂಡಿದೀವಿ. 10ನೇ ತಾರೀಕಿನ ದಿವಸ ಎಲ್ಲ ರೈತರು, ವರ್ತಕರು, ಆಮೇಲೆ ತೊಗರಿ ಬೆಳೆ ಅಂದ್ರ ಇವತ್ತಿನ ದಿವಸ ತೊಗರಿ ಬೆಳೆಗೆ ಕೇವಲ ಬರೀ ರೈತಗಷ್ಟೇ ಸಂಬಂಧ ಇಲ್ಲ. APMC ಮತ್ತು ದಾಲ್ ಮಿಲ್ ಅಸೋಸಿಯೇಷನ್, ಬಟ್ಟಿ ದುಕಾನ, ಕಿರಾಣ ದುಕಾನ, ಬಂಗಾರ ದುಕಾನ, ಹಲವಾರು ಇವತ್ತಿನ ದಿವಸ ಪೂರಕವಾದಂತಹ ಆರ್ಥಿಕ ವಹಿವಾಟುಗಳು ಇವತ್ತಿನ ದಿವಸ ತೊಗರಿ ಬೆಳೆ ಮೇಲೆ ಡಿಪೆಂಡ್ ಆಗಿವ. ಎಲ್ಲ ವರ್ತಕರು ಇವತ್ತಿನ ದಿವಸ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದಾರ. ಇದು ಇಲ್ಲಿನ ರೈತ ಮುಖಂಡರು ಹೇಳ್ತಾ ಇರುವಂತದ್ದು. ನಾಳೆ ಸಂಜೆಯ ಒಳಗಾಗಿ ಒಂದು ವೇಳೆ ಪರಿಹಾರ ಘೋಷಣೆ ಮಾಡದೆ ಹೋದ್ರೆ ಮುಂದೆ ಅಂದ್ರೆ ಮಾರ್ಚ್ 10ರಂದು ಕಲಬುರಗಿ ಬಂದ್ ಮಾಡುವಂತ ಒಂದು ಎಚ್ಚರಿಕೆಯ ಸಂದೇಶ ಕೂಡ ಇದೀಗ ರೈತ ಹೋರಾಟಗಾರರು ನೀಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯಲ್ಲಿ ಮುಂದುವರೆದಂತಹ ರೈತರ ಪ್ರತಿಭಟನೆ. ತೊಗರಿ ಬೆಳೆಗೆ ಪರಿಹಾರ ಕೊಡಿ ಅಂತೇಳಿ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರೈತರು ನಾನಾ ಭಾಗದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮುಂದುವರೆದಿದೆ. ಅದು 2ನೇ ದಿನಕ್ಕೆ ಕಾಲಿಟ್ಟಿದೆ. ನೆಟೆ ರೋಗದಿಂದ ಹಾಳಾದ ತೊಗರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇರೋದು. ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಪ್ರತಿಭಟನಾ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ತೊಗರಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ರೈತರು ಕೈಗೊಂಡಂತಹ ಹೋರಾಟ ಇವತ್ತು 2ನೇ ದಿನ ಮುಗಿಯೋಕೆ ಬಂದಿರುವಂತದ್ದು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ರೈತರು ತಮ್ಮ ಎತ್ತಿನ ಬಂಡಿ ಟ್ರ್ಯಾಕ್ಟರ್ನೊಂದಿಗೆ ಆಗಮಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ರಾತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲೇ ಊಟ ಮಾಡಿ ಮತ್ತೆ ಅವರ ಹೋರಾಟ ಕೂಡ ಮುಂದುವರಿತಾ ಇರುವಂತದ್ದು. ಹಾಗಾಗಿ ತಮ್ಮ ಎತ್ತುಗಳಿಗೆ ಕೂಡ ಇಲ್ಲಿ ಮೇವನ್ನ ಹಾಕಿರುವಂತದ್ದು, ಅವುಗಳಿಗೂ ಕೂಡ ಮೇವು ಹಾಕಿ ಇಲ್ಲೇ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಎಲ್ಲಿವರೆಗೂ ಕೂಡ ಏನು ಈ ಒಂದು ಪರಿಹಾರ ಘೋಷಣೆ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ನಿರಂತರವಾಗಿ ಈ ಹೋರಾಟವನ್ನ ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಇಲ್ಲೂ ಸಾಕಷ್ಟು ರೈತರು ಕೂಡ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಈಗ ಊಟವನ್ನ ಮಾಡಿ ಮತ್ತೆ ಅವರ ಹೋರಾಟವನ್ನ ಮುಂದುವರಿಸ್ತಾ ಇರುವಂತದ್ದು. ನಾನು ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 2ನೇ ದಿನ ಮುಗಿಯೋಕೆ ಬಂತು ನಿಮ್ಮ ಹೋರಾಟ ಆಗಿ, ಏನಾದರೂ ಪರಿಹಾರದ ಭರವಸೆ ಸರ್ಕಾರ ಕಡೆಯಿಂದ ಏನಾದರೂ ಮಾತುಕತೆ? ಯಾವುದೇ ಮಾತುಕತೆ ಇಲ್ಲಿವರೆಗೆ ಆಗಿಲ್ಲ ಸರ್. ನಾವು ನಾಳೆವರೆಗೆ ಅವರಿಗೆ ಗಡುವು ಕೊಟ್ಟಿದ್ದೀವಿ. 7ನೇ ತಾರೀಕು ಬಜೆಟ್ ಇದೆ, ಏನಾದರೂ ಮಾಡಬಹುದು ಅಂತೇಳಿ ಆಶಾಭಾವನೆ ಇಂದ ವ್ಯಕ್ತಪಡಿಸಿದೀವಿ. ಒಂದು ವೇಳೆ ನಾಳೆ ಬಜೆಟ್ನಲ್ಲಿ ಅವರು ಏನಾದರೂ ಕೂಡ ಸೂಕ್ತ ನಿರ್ಧಾರ ತೆಗೆದುಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ ಮಾಡಬೇಕೆನ್ನುವಂತ ಒಂದು ಚರ್ಚೆಯನ್ನು ಕೂಡ ಮಾಡಿದೀವಿ. ಅದು ಯಾವ ರೀತಿ ಅಂದ್ರೆ ಈ ಕಲಬುರಗಿ ಜಿಲ್ಲೆಯಲ್ಲಿ 10ನೇ ತಾರೀಕಿನ ದಿವಸ ಬಂದ್ ಕರೆ ಕೊಡು ಮಾಡಬೇಕನ್ನುವಂತ ಒಂದು ಚರ್ಚೆನೂ ಕೂಡ ಮಾಡ್ಕೊಂಡಿದೀವಿ. ಅದಕ್ಕೆ ಸಂಬಂಧಪಟ್ಟಂತ ಪೂರ್ವ ತಯಾರಿನೂ ಕೂಡ ನಾವು ಮಾಡ್ಕೊಂಡಿದೀವಿ. 10ನೇ ತಾರೀಕಿನ ದಿವಸ ಎಲ್ಲ ರೈತರು, ವರ್ತಕರು, ಆಮೇಲೆ ತೊಗರಿ ಬೆಳೆ ಅಂದ್ರ ಇವತ್ತಿನ ದಿವಸ ತೊಗರಿ ಬೆಳೆಗೆ ಕೇವಲ ಬರೀ ರೈತಗಷ್ಟೇ ಸಂಬಂಧ ಇಲ್ಲ. APMC ಮತ್ತು ದಾಲ್ ಮಿಲ್ ಅಸೋಸಿಯೇಷನ್, ಬಟ್ಟಿ ದುಕಾನ, ಕಿರಾಣ ದುಕಾನ, ಬಂಗಾರ ದುಕಾನ,